ದ ಹಾಂಟೆಡ್ ಪ್ಲೇಸ್ ಗೈಸ್. ನಾವು ಬೈಕನ್ನು ರೆಂಟ್ ಮಾಡ್ಕೊಂಡಿದ್ದೀವಿ. ಕುಲ್ಧಾರ ಬಂದು ಒನ್ ಆಫ್ ದಿ ಮೋಸ್ಟ್ ಹಾಂಟೆಡ್ ಪ್ಲೇಸ್. ಕಂಪ್ಲೀಟ್ ಆಗಿ ಡೆಸರ್ಟ್ ಇದೆ. ಫ್ರೆಂಡ್ಸ್ ಈಗ ಒಳಗಡೆ ಹೋಗೋಣ ನಿಮಿಟಾಗಿ ಹಾಂಟೆಡ್ ವಿಲೇಜ್ಗೆ. ಎಂಟ್ರೆನ್ಸ್ ಅಲ್ಲಿ ಮನೆಗಳು ಈ ತರ ಇದೆ. ಇಲ್ಲಿ 6 ಗಂಟೆ ಮೇಲೆ ಯಾರು ಕೂಡ ಇರೋದಿಲ್ಲ, ಯಾರಿಗೂ ಬರಕ್ ಪರ್ಮಿಷನ್ ಇಲ್ಲ. ಇಲ್ಲ ಜನರು ಇದ್ದಕ್ಕಿದ್ದಂತೆ ಕಾಣೆ ಆಗುತ್ತಾರೆ. ಮಣಿಯದಿದ್ದರೆ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಜನರು ಕುಲ್ಧಾರವನ್ನು ಯಾರು ಇಲ್ಲಿ ನೆಲೆಸಲು ಸಾಧ್ಯವಾಗದಂತೆ ಎಲ್ಲ ಅಬ್ಯಾಂಡೆಡ್ ಹೌಸಸ್ ಈ ಒಂದು ರಾತ್ರಿ ಕಳೆಯಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಫ್ರೆಂಡ್ಸ್, ಮೊದಲು ನಾವು ಬೈಕನ್ನು ರೆಂಟ್ ಮಾಡ್ಕೊಂಡಿದ್ದೀವಿ. ಪರ್ ಡೇ ಕಾಸ್ಟ್ ಬಂದು 600 ರುಪೀಸ್ ಆಗುತ್ತೆ. ಅದರಲ್ಲಿ ನಾವು ತೊಗೊಂಡಿದ್ದೀವಿ ರಾಯಲ್ ಎನ್ಫೀಲ್ಡ್. ಸೊ ಫಸ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಯಾವುದೇ ಟೂರಿಸ್ಟ್ ಪ್ಲೇಸಸಲ್ಲಿ ಬೈಕ್ ರೆಂಟ್ ಮಾಡೋ ಮುಂಚೆ ಒಂದು ಸಲ ವೀಡಿಯೋ ಮಾಡ್ಕೋಬೇಕು, ನಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ಫ್ರೆಂಡ್ಸ್, ಫೈನಲಿ ಈಗ ಬೈಕ್ ರೆಂಟ್ ಮಾಡ್ಕೊಂಡಿದ್ದೀವಿ. ಬುಲೆಟ್ ರೆಂಟ್ ಮಾಡಿದ್ದೀವಿ 600 ರುಪೀಸ್ಗೆ. ಆ್ಯಂಡ್ ಬೈಕ್ ವೀಡಿಯೋ ಎಲ್ಲ ತಗೊಂಡಿದ್ದೀವಿ. ಕೆಲವೊಂದು ಲೋಕಲ್ ಸೈಟ್ ಸೀಯಿಂಗ್ ಇದೆ. ಸೊ ಲೋಕಲ್ ಸೈಟ್ ಸೀಯಿಂಗ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ಫಸ್ಟ್ ಈಗ ನಾವು ಹೋಗ್ತಾ ಇದ್ದೀವಿ ಜೈಸಲ್ಮೇರಿಂದ ಕುಲ್ಧಾರಾಗೆ. ಕುಲ್ಧಾರ ಬಂದು ಒನ್ ಆಫ್ ದಿ ಮೋಸ್ಟ್ ಹಾಂಟೆಡ್ ಪ್ಲೇಸ್, ಇಂಡಿಯಾದಲ್ಲೇ ಹಾಂಟೆಡ್ ಪ್ಲೇಸು. ಫಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ವರ್ಣ ನಗರಿ ಜೈಸಲ್ಮೇರ್ में आपका हार्दिक स्वागत है. ಫ್ರೆಂಡ್ಸ್, ನೀವು ಆ ಕಡೆ ಈ ಕಡೆ ನೀವು ನೋಡ್ಬೋದು, ಕಂಪ್ಲೀಟಾಗಿ ಡೆಸರ್ಟ್ ಇದೆ, ಸೆಂಟ್ರಲ್ ರೋಡ್ ಇದೆ. ಆ್ಯಂಡ್ ಮತ್ತೆ ಏನಂದರೆ ಈ ಕಡೆ ಎಲ್ಲೂ ಮನೆಗಳಿಲ್ಲ, ದೂರ ಕೆಲವೊಂದು ಮನೆಗಳಿದ್ದಾವೆ ಅಷ್ಟೇ. ಇಲ್ಲಿಂದ ಸ್ಯಾಮ್ ಡೆಸರ್ಟ್ಗೆ 30 ಕಿಲೋಮೀಟ್ರ್ ಇದೆ, ಮತ್ತು ಕುಲ್ಧಾರಾಗೆ 5 ಕಿಲೋಮೀಟ್ರ್ ಇದೆ. ಇನ್ನೂ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಇಲ್ಲಿದೆ, ಎಕ್ಸ್ಪ್ಲೋರ್ ಮಾಡ್ಬೋದು. ಇಂಡಿಯಾದಲ್ಲಿ ಫೇಮಸ್ ಡೆಸರ್ಟ್ ಬಂದು ಸ್ಯಾಮ್ ಸ್ಯಾಂಡ್ ಡ್ಯೂನ್ಸು. ಅದು ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೋಡ್ಬೋದು. ಸೊ ಈಗ ಫ್ರೆಂಡ್ಸ್, ಕಂಪ್ಲೀಟಾಗಿ ನೀವು ನೋಡ್ಬೋದು, ಆ ಕಡೆ ಈ ಕಡೆ ಎಲ್ಲ ಕಂಪ್ಲೀಟಾಗಿ ಡೆಸರ್ಟ್ ಇದೆ. ಆ್ಯಂಡ್ ಆ ಕಡೆ ವಿಂಡ್ ಮಿಲ್ಸ್ನ ನೋಡ್ಬೋದು ನೀವು. ರೈಟಲ್ಲಿ ಹೋದರೆ ನಮಗೆ ಸ್ಯಾಮ್ ಸ್ಯಾಂಡ್ ಡ್ಯೂನ್ಸ್ ಬರುತ್ತೆ, ಲೆಫ್ಟಲ್ಲಿ ಹೋದರೆ ನಮಗೆ ಕುಲ್ಧಾರ ಹಾಂಟೆಡ್ ಪ್ಲೇಸ್ಗೆ ಹೋಗ್ಬೋದು. ಸೊ ಈಗ ನಾವು ಕುಲ್ಧಾರ ಸೈಡ್ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಫ್ರೆಂಡ್ಸ್, ಈಗ ನಾವು ರೀಚ್ ಆಗ್ತಾ ಇದ್ದೀವಿ ಕುಲ್ಧಾರ ಹತ್ರ. ನನಗೆ ದೂರದಲ್ಲಿ ಕುಲ್ಧಾರ ಗೇಟ್ ಕಾಣಿಸ್ತದೆ. ಸೊ ಫೈನಲಿ ಈಗ ನಾವು ಕುಲ್ಧಾರಾಗೆ ಎಂಟ್ರಿ ಕೊಟ್ಟಿದ್ದೀವಿ. पर्ची वगैरह है क्या? बोर्ड पे लिखा हुआ है. कितना? 70 रुपीज़. 70 क्यों? 20 रुपीस है. देख क्या पर पर्सन. ಫ್ರೆಂಡ್ಸ್, ಇಲ್ಲಿ ಕುಲ್ಧಾರಾಗೆ ಎಂಟ್ರಿ ಫೀ ಬಂದು 20 ರೂಪಾಯಿ, ಪ್ಲಸ್ ಗಾಡಿ ಇದ್ದರೆ 50 ರೂಪಾಯಿ ತೊಗೊಳ್ತಾ ಇದ್ದಾರೆ. ಫ್ರೆಂಡ್ಸ್, ನಾನು ಬಂದಿದ್ದೀನಿ ರಾಜಸ್ಥಾನದ ಜೈಸಲ್ಮೇರಲ್ಲಿರುವ ಹಾಂಟೆಡ್ ಪ್ಲೇಸ್ ಕುಲ್ಧಾರಾಗೆ. ಬಂದು ಒಂದು ಆರ್ಕಿಯಾಲಜಿಕಲ್ ಸೈಟ್ ಆಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗೋಣ. ನಿಮಿಟಾಗಿ ಹಾಂಟೆಡ್ ವಿಲೇಜ್ ಬಗ್ಗೆ ಒಳಗಡೆ ತಿಳಿಸ್ಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. नमस्कार साहब. 70 रुपीज़ साहब. फोन पे है क्या? है क्या? ಫ್ರೆಂಡ್ಸ್, ಇವತ್ತು ನಮ್ಮ ಟ್ರಾವೆಲಿಂಗ್ ಪಾರ್ಟ್ನರ್ ಬಂದು ಅನಿಕೇತ್ ಅಂತ. ಸೊ ಇವ್ರು ಬಂದು ನನಗೆ ಪುಣೆಯಿಂದ ನಮ್ಗೆ ಹಾಸ್ಟೆಲಲ್ಲಿ ಸಿಕ್ಕಿದ್ರು. ಸೊ ಅವ್ರ ಜೊತೆ ನಾನು ಇವತ್ತು ಬಂದಿದ್ದೀನಿ ಕುಲ್ಧಾರ ಎಕ್ಸ್ಪ್ಲೋರ್ ಮಾಡಲು. ಫೈನಲಿ ಫ್ರೆಂಡ್ಸ್, ಈಗ ನಾವು ರೀಚ್ ಆಗಿದ್ದೀವಿ ಕುಲ್ಧಾರ ಸೈಟ್ ಹತ್ರ. ಸೊ ಇಲ್ಲಿ ಬೈಕನ್ನು ಪಾರ್ಕ್ ಮಾಡಿಬಿಟ್ಟು ಮತ್ತೆ ಹೋಗೋಣ. ಇದರಲ್ಲಿ ಪಾರ್ಕ್ इधर साइड में डालो. जैसलमेर अराउंड 18 किलोमीटर्स
ಬೈಕ್ ರೈಡ್ ಮಾಡ್ಕೊಂಡು ಬಂದ ಮೇಲೆ ನಾವು ರೀಚ್ ಆಗಿದ್ದೀವಿ ಕುಲ್ಧಾರ. ಬಟ್ ಜಸ್ಟ್ ಹಾಫ್ ಆನ್ ಅವರ್ 45 ಮಿನಿಟ್ಸಲ್ಲಿ ನಾವು ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ಹಾಂಟೆಡ್ ಪ್ಲೇಸ್ ಆಗಿದೆ. ಎಂಟ್ರಿ ಫೀಸ್ ಬಂದು 70 ರೂಪೀಸ್ ಆಗಿತ್ತು. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗೋಣ. ಚಲೋ ಭಾಯ್, ವಾಕ್ ಕರ್ಕೆ ಚಲ್ತಾ ಹೈ, ವಾಕ್ ಕರ್ಕೆ ಚಲ್ತಾ ಏನಾ, ಚಲೋ ಬನ್ನಿ ಫ್ರೆಂಡ್ಸ್, ಈಗ ವಾಕ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಸ್ಟೆಪ್ಸ್ ಇದಾವೆ, ಸ್ಟೆಪ್ಸಲ್ಲಿ ನಡ್ಕೊಂಡು ಹೋಗೋಣ. ಅಲ್ಲಿ ಗೈಸ್ ನಾವು ರೀಚ್ ಆಗಿದ್ದೀವಿ ಕುಲ್ಧಾರ, ದ ಹಾಂಟೆಡ್ ಪ್ಲೇಸ್. ಸೊ ಇದರ ಸ್ಟೋರಿ ಏನಂತ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಇದು ಬಂದು ಕುಲ್ಧಾರದಲ್ಲಿರುವ ಎಂಟ್ರೆನ್ಸಲ್ಲಿ ಮನೆಗಳು ಈ ಥರ ಇದೆ. ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಆ್ಯಂಡ್ ಮತ್ತೆ ಏನಂದರೆ ಇಲ್ಲಿ 6 ಗಂಟೆ ಮೇಲೆ ಯಾರೂ ಕೂಡ ಇರೋದಿಲ್ಲ, ಯಾರಿಗೂ ಬರೋಕ್ಕೆ ಪರ್ಮಿಷನೂ ಇಲ್ಲ ಇಲ್ಲೇ. ಒಂದು ರಾತ್ರಿ 1825ರಲ್ಲಿ, ಅಂದರೆ 200 ವರ್ಷಗಳ ಹಿಂದೆ, ಇಲ್ಲಿ ಪಾಲಿವಾಲ್ ಬ್ರಾಹ್ಮಿನ್ ಕಮ್ಯುನಿಟಿಯವರು ಜೀವನ ಮಾಡ್ತಿದ್ರು. ಕುಲ್ಧಾರ ಮತ್ತು ಹತ್ತಿರದ 83 ಹಳ್ಳಿಗಳ ಎಲ್ಲ ಜನರು ಇದ್ದಕ್ಕಿದ್ದಂತೆ ಕಾಣೆಯಾಗುತ್ತಾರೆ. ಯಾಕಂದರೆ ಆಗಿನ ಕಾಲದಲ್ಲಿ ಇಲ್ಲಿನ ರಾಜ ಸಾಲಿಂ ಸಿಂಗ್ ಆಗಿದ್ದರು. ರಾಜ ಸಾಲಿಂ ಸಿಂಗ್ ಅವರು ಈ ಗ್ರಾಮದ ಮುಖ್ಯಸ್ಥನ ಮಗಳ ಮೇಲೆ ಕಣ್ಣು ಹಾಕುತ್ತಾರೆ. ಅವಳ ಒಪ್ಪಿಗೆ ಇಲ್ಲದೆಯೇ ಅವಳನ್ನು ಮದುವೆಯಾಗುವುದಾಗಿ ಘೋಷಣೆ ಮಾಡುತ್ತಾರೆ. ಈ ಗ್ರಾಮಸ್ಥರು ತಮ್ಮ ಮಾತಿಗೆ ಮಣಿಯದಿದ್ದರೆ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಬೆದರಿಕೆ ಹಾಕುತ್ತಾರೆ. ಸೊ ಆಗ ಗ್ರಾಮಸ್ಥರು ಒಂದು ಪ್ಲಾನ್ ಮಾಡುತ್ತಾರೆ. ಅವನ ಬೇಡಿಕೆಗಳಿಗೆ ಮಣಿಯುವ ಬದಲು ಗ್ರಾಮಸ್ಥರು ರಾತ್ರೋರಾತ್ರಿ ತಮ್ಮ ಮನೆಗಳನ್ನು ಬಿಡಲು ನಿರ್ಧರಿಸುತ್ತಾರೆ. ಆದರೆ ಹೊರಡುವ ಮೊದಲು ಇಲ್ಲಿನ ಜನರು ಕುಲ್ಧಾರವನ್ನು ಯಾರೂ ಇಲ್ಲಿ ನೆಲೆಸಲು ಸಾಧ್ಯವಾಗದಂತೆ ಶಾಪ ಹಾಕಿ ಹೊರಟೋಗ್ತಾರೆ. ಶಾಪಕ್ಕೆ ತಕ್ಕಂತೆ ಈಗಲೂ ಇಲ್ಲಿ ಒಂದು ರಾತ್ರಿ ಕಳೆಯಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಸೊ ಗೈಸ್, ಮೇಲ್ಗಡೆಯಿಂದ ಈ ರೀತಿ ಕಾಣಿಸುತ್ತದೆ ಈ ಪ್ಲೇಸ್. ಆ್ಯಂಡ್ ಇಲ್ಲಿ ಬ್ಯೂಟಿಫುಲ್ ದೇವಸ್ಥಾನ ಇದೆ. ಬನ್ನಿ ಗೈಸ್, ಈಗ ಮೇಲ್ಗಡೆ ಹೋಗೋಣ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ. The beautiful Kuldhara, which is also known as haunted place. ನೋಡ್ಬೋದು ಫ್ರೆಂಡ್ಸ್, ಇದೆಲ್ಲ ಅಬ್ಯಾಂಡೆಡ್ ಹೌಸಸ್. अंदर चलते हो ना. This is the haunted place, guys. ಇದರ ಹಿಸ್ಟ್ರಿ ಬಗ್ಗೆ ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ಇದೆಲ್ಲ ಕಂಪ್ಲೀಟಾಗಿ ಅಬಾಂಡೆಡ್ ಹೌಸು. ಆ್ಯಂಡ್ ಇಲ್ಲಿ ರಾತ್ರಿ ಯಾರು ಬಂದು ಸ್ಟೇ ಆಗೋದಿಲ್ಲ ಫ್ರೆಂಡ್ಸ್. ಇಲ್ಲಿ ಈ ಪ್ಲೇಸ್ ಎಷ್ಟು ನೋಡಿದ್ರೂ ಕಡಿಮೆ, ದೂರ ಸೇಮ್ ಈ ಥರದ್ದೇ ಮನೆಗಳಿದ್ದಾವೆ. ಆ್ಯಂಡ್ ಮತ್ತೆ ಏನಂದರೆ ಇಲ್ಲಿನ ಟೆಂಪ್ರೇಚರ್ ಬಂದು 40+ ಇರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇದೆ, ಅದರಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಕಂಪ್ಲೀಟಾಗಿ ಯಾರೂ ಇಲ್ಲ ಫ್ರೆಂಡ್ಸ್, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಏನಾದರೂ ಆಗುತ್ತೆ ಅಂತ, ಏನಾದರೂ ಕಾಣಿಸುತ್ತೆ ಅಂತ. ಬಟ್ ಏನೂ ಕಾಣಿಸಿಲ್ಲ. ಒಂದು ಭಯಂಕರವಾದ ವಾತಾವರಣ ಇದೆ, ಒಂದು ಭಯಂಕರವಾದ ಪ್ಲೇಸ್ ಇದೆ ಫ್ರೆಂಡ್ಸ್. ನೋಡ್ಬೋದು ಈ ಥರ ಇದೆ ಫ್ರೆಂಡ್ಸ್ ಇದು. ಸೊ ಇಲ್ಲಿ ಮೇಲೆ ನಿಂತ್ಕೊಂಡ್ರೆ ಕಂಪ್ಲೀಟಾಗಿ ದೂರವರೆಗೂ ನಾವು ಕುಲ್ಧಾರವನ್ನು ನೋಡ್ಬೋದು. ಆ ಕಡೆ ಎಲ್ಲ ಡೆಸರ್ಟ್ ಇದೆ, ಸರೌಂಡಿಂಗ್ ಕಂಪ್ಲೀಟಾಗಿ ಡೆಸರ್ಟ್ ಇದೆ. ಡೆಸರ್ಟ್ ಒಳಗಡೆ, ಡೆಸರ್ಟ್ ಮಧ್ಯದಲ್ಲಿ ಈ ಪ್ಲೇಸ್ ಇರೋದು ಕುಲ್ಧಾರ. ಸೊ ಈಗ ಬನ್ನಿ ಫ್ರೆಂಡ್ಸ್, ಆಚೆ ಕಡೆ ಹೊರಟೋಗೋಣ. ಈಗ ಕುಲ್ಧಾರ ನೋಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಜೈಸಲ್ಮೇರ್ ಕಡೆ. ಸೊ ಜೈಸಲ್ಮೇರ್ಗೆ ಹೋಗ್ಬಿಟ್ಟು
ಸ್ವಲ್ಪ ಅಲ್ಲಿನ ಲೋಕಲ್ ಪ್ಲೇಸಸ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋಣ, ನಂತರ ಅಲ್ಲಿನ ಸ್ಟ್ರೀಟ್ ಫುಡ್ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಫ್ರೆಂಡ್ಸ್. ಇದು ಬಂದು ಆಗಿನ ಕಾಲದ ರಾಜ ಸಾಲಿಂ ಸಿಂಗ್ ಅವರ ಹವೇಲಿ ಇದು. ಸೊ ಈಗ ನಾವು ಕುಲ್ಧಾರದಿಂದ ಬರೋಷ್ಟೊತ್ತಿಗೆ 6 ಗಂಟೆ ಆಗೋಯ್ತು. ಆ ರೀಸನ್ನಿಂದ ಒಳಗಡೆ ಬೀಳಲಿಲ್ಲ. ಈಗ ಹವೇಲಿ ಕ್ಲೋಸ್ ಆಗಿದೆ, ಇಲ್ಲಾಂದರೆ ಒಳಗಡೆ ಹೋಗ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ತೋರಿಸ್ತದೆ. ಸೊ ನೋಡ್ಬೋದು ಇಲ್ಲಿ ಸಾಲಿಂ ಸಿಂಗ್ ಹವೇಲಿ ಅಂತ ಹಾಕಿದ್ದಾರೆ. ಆ್ಯಂಡ್ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ. ಜೈಸಲ್ಮೇರ್ಗೆ ಬಂದು ಇಲ್ಲಿನ ಸ್ಟ್ರೀಟ್ ಫುಡ್ ಟ್ರೈ ಮಾಡಿಲ್ಲ ಅಂದರೆ ಜೈಸಲ್ಮೇರ್ಗೆ ಬಂದು ಪ್ರಯೋಜನ ಇಲ್ಲ ಅಂತ. काट लेना चाहिए क्योंकि ईजी होगा, बहुत ईजी होगा काम. अब इतना भीड़ नहीं है सर, इसे हाथों हाथी ताज़ा फ्रेश काट के देना. जब भीड़ रहेगी ना तो हम मशीन रखते हैं, कटिंग वाली प्याज वाली आती है अपनी, वो रखते हैं सर. जी सर. भाई ಈಗ ಜೈಸಲ್ಮೇರಿನ ಸ್ಟ್ರೀಟ್ ಫುಡ್ ತಿನ್ನಕ್ಕೆ ಬಂದಿದ್ದೀವಿ, ಝಾಲ್ಮುರಿ. 2 में 40 के बाद बनाएंगे. ये कई का मसाला था? ये गरम मसाला. अच्छा, ये जीरा वाली. ये सूखा है. जी सर. ये प्लेट कितना है भैया? ये 50 रुपये. भेलपुरी 40 रुपये. अच्छा. क्योंकि इसमें सर देखो हमारे ज़्यादा सूखे में क्या होता है, मटेरियल जो ऊपर का फ्लेवर होता है ये ज़्यादा आता है, और भेल में जो है कम जाता है, तो गील हो जाती है. भेल आके कितना? भेल 40 रुपये प्लेट. अच्छा, ये 50 रुपये. जी सर. यही का तैयार आपका. इसको थोड़ा टेस्ट कीजिएगा, लेमन और स्पाइसी का थोड़ा डालिए. बस बने. अच्छा टेस्ट है भैया. आप मुझे भेलपुरी लगा दो. ओनली खाली. ಸೊ ಬೇಲ್ಪುರಿ ತೊಗೊಂಡಿದ್ದೀನಿ, 40 ರುಪೀಸು. ಚೆನ್ನಾಗಿದೆ. ಸೊ ಗೈಸ್ ಫೈನಲಿ ಈಗ ಬೇಲ್ಪುರಿ ತಿಂದಿದ್ದಾಯಿತು, ಫುಲ್ ಸ್ಪೈಸಿ ಆಗಿತ್ತು. ಇವಾಗ ಕಚೋರಿ ಟ್ರೈ ಮಾಡೋಣ ಫ್ರೆಂಡ್ಸ್. ಜೈಸಲ್ಮೇರ್ಗೆ ಬಂದರೆ ಇಲ್ಲಿನ ಕಚೋರಿ ಮತ್ತು ಇಲ್ಲಿನ ಫೇಮಸ್ ದಾಲ್ ಪಕ್ವಾನ್, ಅದರ ಜೊತೆಗೆ ಇಲ್ಲಿನ ಸ್ವೀಟ್ಸನ್ನು ಟ್ರೈ ಮಾಡಲೇಬೇಕು. ಈಗ ಟ್ರೈ ಮಾಡೋಣ ಪಕೋಡಿ. ಆ್ಯಂಡ್ ಫೈನಲಿ ಫ್ರೆಂಡ್ಸ್, ಜೈಸಲ್ಮೇರ್ಗೆ ಬಂದರೆ ಈ ದಾಲ್ ಪಕ್ವಾನ್ ಟ್ರೈ ಮಾಡೋದನ್ನ ಮರಿಬೇಡಿ. 40 ರುಪೀಸ್ ಪ್ರೈಸ್ ಇದನ್ನು. ಸೊ ಇಲ್ಲಿಗೆ ನಮ್ಮ ಜೈಸಲ್ಮೇರ್ ಸೀರೀಸ್ ಮುಗಿಯುತ್ತೆ. ಪ್ರೀವಿಯಸ್ ವೀಡಿಯೋನ ಹೋಗ್ಬಿಟ್ಟು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.